ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಡಿ.ಕೆ. ಶಿವಕುಮಾರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಂತಹ ಬೇಬಾಯ ವಿಜಯೇಂದ್ರ ಏನಾಯಿತು ನೋಡೋಣ ಬನ್ನಿ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜ್ಯದಲ್ಲಿ ಅಲೋಲ ಕಲೋಲ ರಾಜಕೀಯದ ಒಂದು ಬೇಡಿಕೆಯನ್ನು ಈ ಒಂದು ರಾಜಕಾರಣಿಗಳು ನಡೆಸಿಕೊಳ್ಳುವ ವಿಚಾರವಾಗಿ ಸ್ವತಃ ಒಂದು ಟಾರ್ಗೆಟನ್ನು ಮಾಡಿಕೊಂಡು ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ರೈತರ ಜಮೀನಿಗೆ ಕಣ್ಣು ಹಾಕುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವ ಆರೋಪ. ಸದ್ಯಕ್ಕೆ ಬಿಡದಿಯ ಟೌನ್ಶಿಪ್ನಲ್ಲಿ ಅಧಿಕಾರಿಗಳಿಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ ರೈತರು. ರೈತರ ಹಳಲನ್ನು ನೋಡದೆ ಜನ ಕಂಗಾಲಾಗಿದ್ದಾರೆ. ಇಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿಯಾಗಿ ಅಧಿಕಾರಿಗಳನ್ನು ಚೂಬಿಟ್ಟು ಈ ರೀತಿಯಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಸದ್ಯ ಈ ವಿಚಾರಕ್ಕೆ ಎಂಟ್ರಿಯನ್ನು ಕೊಟ್ಟಿರ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿಯ ಟೌನ್ಶಿಪ್ನಲ್ಲಿ ಕೆಲಸ ಮಾಡಲಿಕ್ಕೆ, ಟೌನ್ಶಿಪ್ ಮಾಡಲಿಕ್ಕೆ ಏನೋ 3-4 ರೈತರ ಒಪ್ಪಿಗೆ ಕೂಡ ಇದೆ. ಆದರೆ ಮುಕ್ಕಾಲು ಭಾಗದ ರೈತರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಬಂದಂಥ ಅಧಿಕಾರಿಗಳು ಸರ್ವೆ ಮಾಡುವಾಗ ಧರ್ಮದೇಟು ಪೊರಕೆಯಿಂದ ಮಂಗಳಾರತಿ ಮಾಡಿ ಅಧಿಕಾರಿಗಳನ್ನು ಓಡಿಸಿರುವಂಥ ಒಂದು ಪ್ರಕರಣವನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಆದರೆ ವೀಕ್ಷಕರೇ, ಇದರ ಬಗ್ಗೆ ಯಾವ ಒಂದು ವಿಚಾರವೂ ಕೂಡ ಇಲ್ಲದೆ, ಯಾವ ಒಂದು ಮಾಹಿತಿಯನ್ನು ಪಡೆದುಕೊಳ್ಳದೆ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿದರೆ ಇದರ ಬಗ್ಗೆ ಎಂತಹ ಪ್ರಭಾವಿ ಒತ್ತಡಗಳು ಇರಬೇಕು. ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ.ವೈ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಕ್ಯಾಕರ್ಸಿ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ರೈತರ ಜಮೀನಿಗೆ ನೀವು ಈ ರೀತಿ ಮೋಸ ಮಾಡಬೇಡಿ, ರೈತರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಒಬ್ಬ ಮುಖ್ಯಮಂತ್ರಿ ಆದವರು ಮಾಡಬೇಕು. ಆದರೆ ರೈತರ ಜಮೀನಿಗೆ ಮೋಸ ಮಾಡಿ ಟೌನ್ಶಿಪ್ ಮಾಡಲೇಬೇಕು ಅನ್ನುವ ಅನಿವಾರ್ಯತೆ ಏನು? ಟೌನ್ಶಿಪ್, ಬಿಡದಿಯ ಟೌನ್ಶಿಪ್ನಲ್ಲಿ ಈ ಒಂದು ಜಾಗವನ್ನು ಖರೀದಿ ಮಾಡುವ ಒಂದು ಕೆಲಸವನ್ನು ಈ ಕೂಡಲೇ ಕೈ ಬಿಡಬೇಕು, ಇಲ್ಲ ಅಂದರೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಬಿ.ವೈ. ವಿಜಯೇಂದ್ರ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ಬಿಡದಿಯ ಟೌನ್ಶಿಪ್ ಪ್ರತಿಭಟನೆಯಲ್ಲಿ ಸದ್ಯಕ್ಕೆ ಜಯ ಸಿಕ್ಕಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಪ್ರತಿದಿನ ಉಪವಾಸ ಇದ್ದರೂ ಏನೂ ಗೊತ್ತಿಲ್ಲ, ರೈತರ ಜೊತೆ ಒಡನಾಟವನ್ನು ಬಂದು ಎಲ್ಲರ ಕಷ್ಟವನ್ನು ಕೇಳಿ ಬಿಡದಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ರೈತರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆದರೆ ಈ ಒಂದು ಟೌನ್ಶಿಪ್ ಮಾಡಲೇಬೇಕು ಅನ್ನುವ ಒಂದು ಟಾರ್ಗೆಟ್ ಯಾಕೆ ಡಿ.ಕೆ. ಶಿವಕುಮಾರ್ಗೆ? ಅಲ್ಲಿ ಏನಿದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಈ ರೀತಿಯಾಗಿ ರೈತರ ಜೊತೆ ಒಂದು ವಿವಾದಕ್ಕೆ ಗೀಡಾಗಿರುವಂತಹ ಡಿ.ಕೆ. ಶಿವಕುಮಾರ್ ನಡವಳಿಕೆ ಸರಿಯಿಲ್ಲ ಅಂಥೇಳಿ ಜನ ಭಾಳ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಬಿ.ವೈ. ವಿಜಯೇಂದ್ರ ಅವರು ಡಿ.ಕೆ. ಶಿವಕುಮಾರ್ಗೆ ಕ್ಯಾಕರ್ಸಿ ಹೋಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅಲ್ಲದೆ. ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಗಳಿಗೆ ಡಿ.ಕೆ. ಶಿವಕುಮಾರ್ಗೆ ಸದ್ಯಕ್ಕೆ ಸೋಲಿನ ಅನುಭವ ಜಾಸ್ತಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿಗೆ ಗೆಲುವಿನ ಒಂದು ನಿರೀಕ್ಷೆ ಜಾಸ್ತಿ ಆಗಿರುವಂಥದ್ದು. ಬಿಡದಿಯ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಕೈ ಬಿಡಬೇಕು, ಈ ವಿಚಾರಕ್ಕೆ ಬರಬಾರ್ದು, ರೈತರಿಗೆ ಅನ್ಯಾಯ ಆಗ್ತಿದೆ, ರೈತರ ಪರ ನೆಲ್ಕೊಳ್ಬೇಕು ಅಂತೇಳಿ ರೈತರ ಪರವಾಗಿ ಮಾತನಾಡಿದಂಥ ಬಿ.ವೈ. ವಿಜಯೇಂದ್ರ ಅವರು ಡಿ.ಕೆ. ಶಿವಕುಮಾರ್ಗೆ ಕ್ಲಾಸನ್ನು ಕೊಟ್ಟು, ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಒಂದು ಭರವಸೆಯನ್ನು ಕೊಟ್ಟು, ಅಲ್ಲದೆ ಒಂದು ಟೌನ್ಶಿಪ್ಪನ್ನು, ಬಿಡದಿಯ ಟೌನ್ಶಿಪ್ಪನ್ನು ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲಾಂದರೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಚಾರ ಸದ್ಯಕ್ಕೆ ದೂರವಾಗಿರುವಂಥದ್ದು. ಬಿಡದಿಯ ಟೌನ್ಶಿಪ್ ಮಾಡುವ ವಿಚಾರ ರೈತರ ಒಂದು ಬದುಕಿಗೆ ನಿರಾಸೆ ಮಾಡುವ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳ್ತಾರೋ ಗೊತ್ತಿಲ್ಲ. ಮುಂದೊಂದು ದಿನ ತಕ್ಕ ಪಾಠವನ್ನು ಕಲಿಸ್ತಾರೆ ರೈತರು. ಸದ್ಯಕ್ಕೆ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿರ್ತಾರೆ, ರೈತರನ್ನು ಕೂಡ ಪೊರಕೆಯಿಂದ ಹೊಡೆದು ಎಲ್ಲರೂ ಕೂಡ ಓಡಿಸಿರುವಂತಹ ಪ್ರಕರಣ ನಾವೆಲ್ಲರೂ ಕೂಡ ನೋಡಿರ್ತೀವಿ. ರೈತರಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಿರುವಂಥ ವಿಚಾರ, ಅಲ್ಲಿ ಟೌನ್ಶಿಪ್ ಮಾಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಏನಿತ್ತು ಅನ್ನೋದು ವಿರೋಧಿಗಳ ಒಂದು ಮಾತುಕತೆ.
ಎಸ್ ವೀಕ್ಷಕರೇ, ಇವತ್ತಿನ ಗಳಿಗೆ ನೋಡಿದರೆ ಪೊರ್ಕೆ ಇಟ್ಟು ಧರ್ಮದ ಇಟ್ಟು ಎಲ್ಲವೂ ಕೂಡ ತಿನ್ನಂಥ ಅಧಿಕಾರಿಗಳನ್ನು ನೋಡಿ ಡಿ ಕೆ ಶಿವಕುಮಾರ್ ಭಾಳ ಬೇಸರವನ್ನು ಹೊರಹಾಕಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ಅಧಿಕಾರಿಗಳಿಗೆ ಹೊಡಿಬೇಡಿ, ನನಗೆ ಮಾತ್ರ ಹೊಡೀರಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಬಿಡದಿ ಟೌನ್ಶಿಪ್ಗೆ ಕೈ ಹಾಕುವುದು ಎಷ್ಟು ಮಟ್ಟಿಗೆ ಸರಿ? ಈ ವಿಚಾರವನ್ನು ವಿರೋಧ ಪಕ್ಷದ ನಾಯಕರುಗಳು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಳ ಕುತೂಹಲಕಾರಿಯಾಗಿ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಟೌನ್ಶಿಪ್ ಮಾಡಬಾರ್ದು ಅನ್ನುವ ಒಂದು ಅನಿವಾರ್ಯತೆ ರೈತರ ಬದುಕಿಗೆ ಇವತ್ತು ಖುಷಿಯನ್ನು ತರಿಸಿರುವಂಥದ್ದು. ಸದ್ಯಕ್ಕೆ ಮಹಿಳೆಗಳು ಭಾಳ ಒಂದು ಕೆಂಗಣ್ಣು ಗುರಿಯಾಗಿದ್ದಾರೆ, ಮಹಿಳೆಯರು ಭಾಳ ಸ್ಟ್ರಾಂಗ್ ಇದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಮಾಡಿದ್ದು ತಪ್ಪು, ಡಿ ಕೆ ಶಿವಕುಮಾರ್ ಭಾಳ ಎಡು ಬಿಟ್ರ ಅಂತ. ಸೊ ನೋಡೋಣ ವೀಕ್ಷಕರೇ ಏನಾಗುತ್ತೆ ಬೆಳವಣಿಗೆ ಅಂತ. ಸದ್ಯಕ್ಕೆ ಈ ವಿಚಾರವಾಗಿ ವೈ ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಸದ್ಯಕ್ಕೆ ತಣ್ಣಗಾಗಿದ್ದಾರೆ. ಅಧಿಕಾರಿಗಳನ್ನು ಹೊಡೆದು ಬಡಿದು ಇವೆಲ್ಲ ಮಾಡಿದಂಥ ರೈತರಿಗೆ ಇವು ಸ್ವಲ್ಪ ವಿಚಾರದಲ್ಲಿ ಕೂಡ ತಣ್ಣಗಾಗಿದ್ದಾರೆ. ಮುಂದಿನ ಬೆಳವಣಿಗೆ ಏನಾಗಬಹುದು ಅನ್ನೋದನ್ನು ಕಾದು ನೋಡೋಣ. ಸದ್ಯಕ್ಕೆ ಡಿ ಕೆ ಶಿ ಮೇಲೆ ಸಮರವನ್ನು ಸಾರ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ರೈತರ ಪರ ನಿಂತ್ಕೊಂಡು ಮಣ್ಣಿನ ಮಗ ಎಂದು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ಗೆ ಇಂತಹ ಒಂದು ಅನಿವಾರ್ಯತೆ ಬೇಕಾಗಿತ್ತ ಅನ್ನುವ ಪ್ರಶ್ನೆ ಆಗಿದೆ. ಸೊ ಬಿಡದಿ ಟೌನ್ಶಿಪ್ ಹೀಗೆ ಸ್ಟಾಪ್ ಆಗುತ್ತಾ, ಎಲ್ಲ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ರೈತರು ಹೋಗ್ತಾರಾ, ಇಲ್ಲ ಮಾಡೇ ತೀರ್ತೀವಿ ಅಂತೇಳಿ ತೊಡೆ ತಟ್ಟಿ ನಿಂತ್ಕೊಡ್ತಾರ ಡಿ ಕೆ ಶಿವಕುಮಾರ್ ಅನ್ನೋದು ಯಕ್ಷ ಪ್ರಶ್ನೆ. ಸೊ ನೋಡೋಣ ಏನು ಆಗುತ್ತೆ ರಾಜಕೀಯದ ಬೆಳವಣಿಗೆ. ಸೊ ಈ ಒಂದು ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ದೊಡ್ಡ ಕಣ್ಣನ್ನು ಇಟ್ಟಿದ್ದಾರೆ ವಿರೋಧ ಪಕ್ಷದವರು. ಆದರೆ ಡಿ ಕೆ ಶಿವಕುಮಾರ್ ಕನಸು ನನಸಾಗುವ ಆಸೆ ಸತ್ಯಕ್ಕೆ ದೂರವಾದ ವಿಚಾರ. ರಾಜಕೀಯದಲ್ಲಿ ಇಂಥ ಪ್ರಕರಣಗಳು ಇದೇ ಮೊದಲು. ರೈತರ ಜಮೀನು ರೈತರು ಇಷ್ಟಪಟ್ಟು ಕೊಟ್ಟರೆ ಅದು ಏನು ಬೇಕಾದರೂ ಮಾಡ್ಬೋದು, ಅದರ ವಿಚಾರ ಬೇರೆ. ಆದರೆ ರೈತರಿಗೆ ವಿರೋಧ, ರೈತರ ಸ್ವತಃ ಜಮೀನನ್ನು ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಬಲವಂತವಾಗಿ ಕಿತ್ಕೊಳ್ಳುವಂತಹ ಹಕ್ಕು ಯಾರು ಕೊಟ್ಟರು? ಸೊ ಇದು ತಪ್ಪಲ್ವಾ? ಒಬ್ಬ ಮುಖ್ಯಮಂತ್ರಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಇದು ಭಾಳ ಒಂದು ನೋವಿನ ವಿಚಾರ. ರೈತರ ವಿಚಾರದಲ್ಲಿ ಭಾಳ ನೋವು. ಹಾಗಾಗಿ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸ ಆಗಬಾರ್ದು. ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಕೆಲಸವನ್ನು ಪ್ರಭಾವಿ ರಾಜಕಾರಣಿಗಳು ಮಾಡಬೇಕು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು, ವೈ ವಿಜೇಂದ್ರ ಅವರು, ಹಾಗೆ ಪ್ರಭಾವಿ ಮಾಜಿ ಶಾಸಕರಾಗಿರ್ಬೋದು, ಪ್ರಭಾವಿಗಳು ಎಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಇವತ್ತು ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತ್ಯಕ್ಕೆ ಈ ವಿಚಾರ ರೈತರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಿದೆ. ರೈತರ ಒಂದು ಮುಖದಲ್ಲಿ ನಗುವನ್ನು ತರಿಸಿರುವಂಥದ್ದು. ಸದ್ಯಕ್ಕೆ ಬ್ರೇಕ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಗೊಳ್ತಾರೆ. ಸೊ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಒಂದು ಬಿಡದಿಯ ವಿಚಾರಕ್ಕೆ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸೊ ಈ ಬಿಡದಿ ಟೌನ್ಶಿಪ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೈ ಹಾಕಿದರು. ಆದರೆ ಇದನ್ನು ಬಿಡದೇ ಇರುವಂಥ ಕಾರಣ, ಆದರೆ ಇವೆಲ್ಲವೂ ಕೂಡ ರೈತರ ಸಮಸ್ಯೆ ಆಗುವಂಥದ್ದು, ರೈತರ ಬದುಕಲು ಕಷ್ಟ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ರಾಜಕಾರಣಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಏಕಾಏಕಿ ರೈತರ ಜಮೀನಿಗೆ ಕೈ ಹಾಕಿದರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ರೈತರು ಇವತ್ತು ಅಧಿಕಾರಿಗಳಿಗೆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಸದ್ಯಕ್ಕೆ ವೈ ವಿಜೇಂದ್ರ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೈತರ ಒಂದು ಅನ್ಯಾಯದ ಪರವಾಗಿ ನಿಂತಿದ್ದಾರೆ, ನ್ಯಾಯ ಕೊಡಿಸುವ ನಿರ್ಧಾರವನ್ನು ಮಾಡಿದ್ದಾರೆ. ರೈತರಿಗೆ ಮೋಸ ಆಗಲಿಕ್ಕೆ ಬಿಡಲ್ಲ ಅಂತೇಳಿ ತೊಡೆತಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಬೆಳವಣಿಗೆ ಏನಾಗುತ್ತೆ ನೋಡೋಣ. ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ, ಬಿಡದಿ ಟೌನ್ಶಿಪ್ ಮಾಡಿ ರೈತರಿಗೆ ಮೋಸ ಮಾಡಿದರೆ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ಕೂಡ ಸವಾಲನ್ನು ಹಾಕಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ. ಸೊ ಏನು ಆಗುತ್ತೆ ರಾಜಕೀಯ ಭವಿಷ್ಯ ಡಿ ಕೆ ಶಿವಕುಮಾರ್ಗೆ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವಳೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.